ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಯಾವುದೇ ವಯಸ್ಸಿನ ಮಿತಿಯೂ ಇರುವುದಿಲ್ಲ ಎಂಬುದಕ್ಕೆ ಇಲ್ಲಿದ್ದಾರೆ ಜೀವಂತ ಉದಾಹರಣೆ. ಕಾಪು ತಾಲೂಕಿನ ಉಚ್ಚಿಲ ಬಡ ಗ್ರಾಮದ ನಿವೃತ್ತ ಶಿಕ್ಷಕ, ಪ್ರಗತಿಪರ ಕೃಷಿಕ ಬಡ ಎರ್ಮಾಳು ಗರಡಿಮನೆ ನಾರಾಯಣ ಶೆಟ್ಟಿ ಇವರು ಇಳಿ ವಯಸ್ಸಿನಲ್ಲಿಯೂ ಡ್ರ್ಯಾಗನ್ ಫ್ರೂಟ್ ಬೆಳೆದು ಯಶಸ್ವಿಯಾಗಿದ್ದಾರೆ. ಬ್ರಹ್ಮಾವರ ಕೃಷಿ ಮೇಳದಲ್ಲಿ ಆಸಕ್ತಿಯಿಂದ ಡ್ರ್ಯಾಗನ್ ಫ್ರೂಟ್ನ ಒಂದು ಗೇಣುದ್ದದ ಬಳ್ಳಿಯನ್ನ ತಂದು ನೆಟ್ಟರು. ಅಂದು ನೆಟ್ಟಿದ್ದ ಬಳ್ಳಿ ಇಂದು 10 ಗಿಡಗಳಾಗಿ ಪರಿವರ್ತನೆಯಾಗಿದ್ದು, ನಾರಾಯಣ ಶೆಟ್ಟಿಯವರ ಕೃಷಿ ತೋಟದಲ್ಲಿ ಮಾತ್ರವಲ್ಲದೆ ತಮ್ಮ ಪರಿಚಯದ ಹಲವರ ಮನೆ, ಕೃಷಿ ತೋಟಗಳಿಗೆ ರವಾನೆಯಾಗಿದೆ. ನಾರಾಯಣ ಶೆಟ್ಟಿಯವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ವಿಶೇಷ ರೀತಿಯಲ್ಲಿ ಆರೈಕೆ ಮಾಡುತ್ತಿದ್ದಾರೆ. ಖರೀದಿಸಿ ತಂದ ಒಂದು ಗಿಡವನ್ನ 6 ಗಿಡಗಳನ್ನಾಗಿ ಪರಿವರ್ತಿಸಿ ಕಲ್ಲು ಕಂಬ ಹಾಕಿ ಬೆಳೆದಿದ್ದು 1.5 ವರ್ಷದಲ್ಲೇ 100ಕ್ಕೂ ಅಧಿಕ ಹಣ್ಣುಗಳನ್ನು ಇಳುವರಿಯಾಗಿ ಪಡೆದಿದ್ದಾರೆ. ಇದು ನಾನು ಬ್ರಹ್ಮಾವರಕ್ಕೆ ಹೋದಾಗ ಅಲ್ಲಿ ನೋಡಿದೆ. ಅಲ್ಲಿಂದ ಒಂದು ಗೇಣು ಒಂದು ಸಸಿ ತಂದು ಇಲ್ಲಿ ನೆಟ್ಟು ಅದರಿಂದ ಬಂದ ಮೊಳಕೆಯಿಂದ ಇದನ್ನು ನಾನು ಮಾಡಿದ್ದು. ಇದು ಮಾಡಬೇಕಾದ್ರೆ ಇದಕ್ಕೆ ಕಲ್ಲಿನ ಕಂಬ ಬೇಕು, 7 ಫೀಟ್ ಉದ್ದದ್ದು ಕಲ್ಲಿನ ಕಂಬ ಬೇಕು. ಮತ್ತು ಅದಕ್ಕೆ ಮೇಲಿನೊಂದು ಕಬ್ಬಿಣದ ಒಂದು ಚೌಕ ಬೇಕು. ಆ ಚೌಕದ ಮೇಲೆ ಒಂದು ಇದು ಕಾರಿನ ಟಯರು ಅದು ಸಿಕ್ಕಿಸಬೇಕು. ಅದು ಆ ಬೀಳು ಹೊರಗೆ ಬಗ್ಗಿ ತುಂಡಾಗದ ಹಾಗೆ ಆ ಟಯರ್ನ ಮೇಲೆ ಬರಬೇಕು. ಇದು 1.5 ವರ್ಷದಲ್ಲಿ ಫಲ ಕೊಡ್ತಿದೆ. ಇದು ಹೂವಾಗಿ 45 ದಿವಸಕ್ಕೆ ನಿಮಗೆ ಹಣ್ಣು ಕೊಯ್ಲಿಕ್ಕೆ ಬರ್ತದೆ. ಈ ಕರಾವಳಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ಒಳ್ಳೆಯ ಫಸಲನ್ನು ತೆಗೆಯಲಿಕ್ಕೆ ಸಾಧ್ಯ ಉಂಟು. ಇನ್ನು ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿಗಾಗಿ ಯಾವುದೇ ತರಬೇತಿಗಳನ್ನು ಪಡೆದುಕೊಂಡಿಲ್ಲ. ಕೇವಲ ಯೂಟ್ಯೂಬ್ನಲ್ಲಿ ದೊರಕಿದ ಮಾಹಿತಿಯನ್ನಷ್ಟೇ ಆಧಾರವಾಗಿಟ್ಟುಕೊಂಡು ಬೆಳೆ ಬೆಳೆದಿದ್ದಾರೆ. ಯಾರ ಇದಲ್ಲಿದೆ ಮೊಬೈಲ್ನಲ್ಲಿ ನೋಡಿ ಆ ಮೊಬೈಲ್ನ ಆಧಾರದಲ್ಲಿ ನಾನು ನೆಟ್ಟು ಇದು ಬೆಳೆಸಿದ್ದು ನಾನು ಪ್ರತಿಯೊಂದನ್ನು. ಇದೀಗ ಡ್ರ್ಯಾಗನ್ ಬೆಳೆಯುವ ಆಸಕ್ತಿಯುಳ್ಳವರಿಗೆ ಕೃಷಿ ಪಾಠದ ಜೊತೆಗೆ ಗಿಡವನ್ನು ನೀಡಿ ಕರಾವಳಿಯ ಮಣ್ಣಿನಲ್ಲಿಯೂ ಡ್ರ್ಯಾಗನ್ ಕೃಷಿಯನ್ನ ಉತ್ತೇಜಿಸುವ ಪ್ರಯತ್ನ ಮಾಡಿದ್ದಾರೆ. ಬೆಳೆಸುವ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಬೇಕಿದ್ರೆ ಕೊಡ್ತೀರಾ ನೀವು? ಹೇಗೆ ಕೊಡ್ಬೋದು ಬಂದರೆ